ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ನಾವು ಮುಳುಗಾಯಿ ಚಟ್ನಿ ಮಾಡ್ತಾಯಿದ್ದೀವಿ. ಅದಕ್ಕೆ ಬಾಯೆಲ್ಲ ಕೆಟ್ಟಿರ್ತೈತಿ, ಜ್ವರದ ಬಾಯಿ, ಕೆಮ್ಮು ನೆಗಡಿ ಆಗಿರ್ತೈತಲ್ಲ ಅವರಿಗೆ ಭಾಳ ಚೆನ್ನಾಗಿ ಆಕತಿ, ರುಚಿ ಬರುತ್ತೆ ಉಣ್ಣೋಕ್ಕೆ. ಅದಕ್ಕೆ ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಮುಳುಗಾಯಿ ಎಲ್ಲ ಹೆಚ್ಚಿಟ್ಕೊಂಡೀನಿ. ಅವನ್ನೆಲ್ಲ ಅದಕ್ಕೆ ಬಾಣಲಿ ಕಾಯ್ಸೋಕ್ಕಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅವನ್ನ ಹುರ್ಕೊಳಕ್ಕೆ. ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಮುರಿದು ಹಾಕಿದ್ದೀನಿ, ಇಡೀ ಹಾಕೋದು ಬೇಡ ಅಂತ, ಸಿಡಿದು ಬಿಡುತ್ತೆ ಅಂತ. ಇವಾಗೆಲ್ಲ ಒಂದು ಸ್ವಲ್ಪ ಕ್ಲೀನಾಗೆಲ್ಲ ರೋಸ್ಟ್ ಆಗಲಿ. ಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆದಂಗೆ ಚಟ್ನಿ ರುಚಿ ಬರುತ್ತೆ. ಏನು ಕರ್ದನ್ನು ಎಣ್ಣೆಗೆ ಪಾಡಾಗ ಕರ್ಕೊಳ್ರಿ, ರುಚಿ ಬರುತ್ತೆ. ಚಟ್ನಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ, ಭಾಳ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಚಟ್ನಿ ಮಾಡ್ತಾರೆ. ರೊಟ್ಟಿಗೆ, ಚಪಾತಿಗೆ ಭಾಳ ಚೆನ್ನಾಗಿ ಆಕತಿ, ಮುದ್ದೆಗೂ ಸಹ ಉಣ್ಬೋದು, ಭಾಳ ಚೆನ್ನಾಗಿರುತ್ತೆ. ಅದು ಕ್ಲೀನಾಗೆಲ್ಲ ಇದಾಗಿ ಮೇಲೆ ತಗೊಳ್ರಿ. ನಾನು ಮಿಕ್ಸಿ ಜಾರಿಗೆ ತೊಗೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಮುಳುಗಾಯಿ ಮುಳುಗಾಯಿ ಒಂದು 5-6 ಹಾಕ್ಕೊಂಡೀನಿ. ಇವು ಕ್ಲೀನಾಗಿ ರೋಸ್ಟ್ ಆಗಬೇಕು. ಹಸಿ ಇದ್ದರೆ ಟೇಸ್ಟ್ ಬರಲ್ಲ ಅಂತ ಕ್ಲೀನಾಗೆ ಎಣ್ಣೆಗೆಲ್ಲ ಒಂದು ಸ್ವಲ್ಪ ಕ್ಲೀನಾಗೆಲ್ಲ ರೋಸ್ಟ್ ಥರ ಆಗಬೇಕು. ಕ್ಲೀನಾಗಿ ಎಣ್ಣೆಗೆಲ್ಲ ಕ್ಲೀನಾಗಿ ರೋಸ್ಟ್ ಆಗಲಿ ಪಾಡಾಗೆ. ಹಸಿರು ಮುಳುಗಾಯಿ ಬರ್ತಾವೆ, ಇದ್ರದ್ದು ಕೆಂಪು ಮುಳುಗಾಯಿ, ಅವೆಲ್ಲ ಯಾವುದಾದ್ರಾಗೂ ಮಾಡ್ಬೋದು. ಮುಳುಗಾಯಿದ್ರಾಗೆ ಅದು ಇದು ಅಂತ ಏನಿಲ್ಲ. ಇವಾಗೆಲ್ಲ ರೋಸ್ಟ್ ಆಗಿದೆ ನೋಡಿರಿ. ಕ್ಲೀನಾಗಿ ಈ ಥರ ಕೆಂಪು ಮುರಿ ಥರ ಬರೋಮಟ್ಟ ಹುರಿಬೇಕು, ಆವಾಗ ಟೇಸ್ಟ್ ಆಗೋದು ಚಟ್ನಿ. ಕ್ಲೀನಾಗಿ ಆ ಥರ ಮಾಡಬೇಕು ಅಂತಲೂ ಕ್ಲೀನಾಗಿ ತೋರಿಸ್ತಿದ್ದೀನಿ ನಾನು ನಿಮಗೆ. ಕ್ಲೀನಾಗಿ ಪರ್ಫೆಕ್ಟಾಗಿ ಆಗಲಿ ಗೊತ್ತಾಗಲಿ ಅಂತ ಚೆನ್ನಾಗಿ ಕ್ಲೀನಾಗಿ ಹುರ್ಕೋಬೇಕು ಅವನ್ನ. ನೋಡಿರಿ, ಕೆಂಪು ಇದು ಆಗೋಮಟ್ಟನೂ ಹುರ್ಕೊತದ, ರೋಸ್ಟ್ ಆಗೋಮಟ್ಟ. ಒಂದು ಬಟ್ಲಕ್ಕೆ ತಗೊತಾ ಇದ್ದೀನಿ ನಾನು, ಜಾರಿಗೆ ಹಾಕ್ಯಂತ ಇಲ್ಲ. ಆಮೇಲೆ ಟೊಮೊಟೊ ಹಾಕಿ ನಾನು ಲಾಸ್ಟಿಗೆ. ಇದನ್ನು ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು, ಕ್ಲೀನಾಗೆಲ್ಲ ಇದಾಗೋಮಟ್ಟ, ರಸದ್ದೆಲ್ಲ ಇದಾಗೋಮಟ್ಟ. ಚಟ್ನಿ ಮಾತ್ರ ಕ್ಲೀನಾಗಿ ಎಲ್ಲ ರೋಸ್ಟ್ ಮಾಡ್ಕೋಬೇಕು, ಹಂಗಾದ್ರೇ ಟೇಸ್ಟ್ ಆಗೋದು.
10 ನಿಮಿಷದಾಗೆಲ್ಲ ಮಾಡ್ಕೋಬೋದು. ಹಂಗೇನಿಲ್ಲ, ಇದು ಚಟ್ನಿನ ಬೇಗ ಬೇಗ ಹುರ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಐತಿ ಅನ್ನೋ ಟೈಮ್ನಲ್ಲೆಲ್ಲ ಬೇಗ ಬೇಗ ಮುಗಿಸ್ಬೋದು. ಚಟ್ನಿ ಮಾತ್ರ ಗಡಗಡ ರೊಟ್ಟಿಗೆ ಚಪಾತಿಗೆ ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದಾಗ ಇದನ್ನೆಲ್ಲ ಮಾಡಿ ಬೇಗನೆ ಮಾಡ್ಬೋದು. ಸರಿ, ಟ್ರೈ ಮಾಡಿ. ಕ್ಲೀನಾಗೆಲ್ಲ ರೋಸ್ಟ್ ಆಗಿದೆ. ಅದಿದ್ಮೇಲೆ ಲಾಸ್ಟಿಗೆ ಎಣ್ಣೆ ಉಳ್ದತ್ತಲ್ಲ, ಅದನ್ನ ಮಿಕ್ಸಿ ಎಲ್ಲ ಹಾಕಿ ಮೇಲೆ ಸ್ವಲ್ಪ ಹಾಕಿದರೆ ಬಗೆ ಇರ್ತೈತಿ ನೋಡಿರಿ. ಇದು ಕ್ಲೀನಾಗೆಲ್ಲ ಹುರಿದು ಇಕ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಬ್ಬೆ ಹಾಕಿದರೆ ಇಡೀ ಅದು ಮಿಕ್ಸಿಗೆ ಹಾಕಿದಾಗ ಇರೋಲ್ಲ. ಸ್ವಲ್ಪ ನಾನು ಜಬ್ಬೆ ಹಾಕಿದ್ದೀನಿ. ಅದನ್ನೇನು ಹುರ್ಕೊಳೋ ಅವಶ್ಯಕತೆ ಇರೋಲ್ಲ, ಭಾಳ ಚೆನ್ನಾಗತ್ತೆ. ಹಂಗೆ ಡೈರೆಕ್ಟಾಗಿ ಹಾಕಿದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಅದು ಎಷ್ಟು ಮಾಡಿರ್ತೀರ ಅದ್ರ ಮೇಲೆ. ಇದನ್ನು ಹಂಗೆ ಇಟ್ಟಿದ್ದೀನಿ. ಇನ್ನೊಂದು ಸರಿ ಹಾಕ್ಯಂತೀನಿ. ಫಸ್ಟ್ ಒಂದು ಸ್ವಲ್ಪ ಹಿಂಗಾರು ಇದನ್ನ ಮಾಡ್ಕೊಂಬರ್ಬೇಕು ಮಿಕ್ಸಿಲಿ. 1-2 ರುಬ್ಬಿಲಿ ಹಂಗೆ ಫಾಸ್ಟಾಗಿ ರುಬ್ಬಾರ್ದು. ಭಾಳ ರುಬ್ಬಿದರೆ ನುಣ್ಣಗಾಗ್ಬಿಡ್ತೈತಿ. ತರಿ ಅನ್ನಂಗಿರ್ಬೇಕು. ಈ ಥರ ಇರ್ತೈತೆ ನೋಡಿರಿ, ಈ ಥರ ಹಾಕ್ಬೇಕು. ಭಾಳ ಚೆನ್ನಾಗತ್ತೆ. ತರಿ ಹಂಗೆ ಇರಬೇಕು. ಭಾಳ ಸಣ್ಣಗೆ ರುಬ್ಬಿದರೆ ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತೆ. ಮುಳುಗಾಯಿ ಏನೂ ಕಾಣಲ್ಲ, ಮಿಶಿಕಾಯಿ ಅದೆಲ್ಲ. ಹಂಗಾಗಿ ಒಂದು ಸ್ವಲ್ಪ ತರಿ ಅನ್ನಂಗೆ ರುಬ್ಬಿರಿ, ಭಾಳ ಚೆನ್ನಾಗತ್ತೆ. ನೋಡಿರಿ, ಈ ಥರ ಬಂದೈತಿ. ಸಖತ್ತಾಗಿ ಬಂದೈತಿ, ಟೇಸ್ಟಿಯಾಗಿ ಬಂದೈತಿ. ಹೇಗೆ ಬಂದೈತಿ ಅಂತ ನೋಡಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.